ಸ್ನೇಹಿತರೆ ನಮಸ್ಕಾರ. ನೀವು ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗಬೇಕಾ ಅಥವಾ ಐಟಿ ಹಬ್ಗೆ ಹೋಗಬೇಕಾ? ದಾರಿ ಯಾವುದಾದ್ರೂ ಸರಿ, ನೀವು ಆ ಜಾಗವನ್ನು ದಾಟಲೇಬೇಕು. ಅದೇ ನಮ್ಮ ಉತ್ತರ ಬೆಂಗಳೂರಿನ ಹೆಬ್ಬಾಗಿಲು ಹೆಬ್ಬಾಳ. ಒಂದು ಕಾಲದಲ್ಲಿ ಇದು ಊರಿನ ಕೊನೆಯಾಗಿತ್ತು. ಮೈಲುಗಲ್ಲುಗಳು ಇಲ್ಲಿಗೆ ಮುಗಿತಿತ್ತು. ಆದರೆ ಇವತ್ತು ಇದು ಬೆಂಗಳೂರಿನ ಹಾಟ್ ಸ್ಪಾಟ್. ಈಗ ರಿಯಲ್ ಎಸ್ಟೇಟ್ ಚಿನ್ನದ ಗಣಿಯಾಗಿರೋ ಹೆಬ್ಬಾಳದಲ್ಲಿ ಸೈಟ್ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ. ಆದರೂ ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ. ಆಕಾಶದಿಂದ ನೋಡಿದ್ರೆ ಹಾವಿನ ತರಹ ಕಾಣೋ ಫ್ಲೈಓವರ್, ಶಾಂತವಾದ ಕೆರೆ ಮತ್ತು ಗಗನಚುಂಬಿ ಕಟ್ಟಡಗಳು. ಬನ್ನಿ ಇವತ್ತು ಈ ಹೈಟೆಕ್ ಏರಿಯಾದ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ಬೆಂಗಳೂರಿಗಿಂತ ಹಳೆಯದು ಈ ಹೆಬ್ಬಾಳ. ಸ್ನೇಹಿತರೆ, ಹೆಬ್ಬಾಳ ಅಂದ್ರೆ ಸುಮ್ಮನೆ ಬ್ರಿಡ್ಜ್ ಅಷ್ಟೇ ಅನ್ಕೋಬೇಡಿ. ಇದು ಬೆಂಗಳೂರಿನ ಅತ್ಯಂತ ಹಳೆಯ ಪ್ರದೇಶಗಳಲ್ಲಿ ಒಂದು ಅಂತ ಇತಿಹಾಸ ಹೇಳುತ್ತೆ. ಇಲ್ಲಿನ ಮಾರಮ್ಮ ದೇವಸ್ಥಾನದ ಹತ್ತಿರ ಸಿಕ್ಕಿರೋ ಕ್ರಿಸ್ತಶಕ 750ರ ಶಾಸನವೊಂದರಲ್ಲಿ ಕಿಟ್ಟಯ್ಯ ಅನ್ನೋ ವ್ಯಕ್ತಿಯ ಬಗ್ಗೆ ಮತ್ತು ಫೆರ್ಬೋಲಾಲ್ ಅನ್ನೋ ಊರಿನ ಬಗ್ಗೆ ಉಲ್ಲೇಖ ಇದೆ. ಆ ಫೆರ್ಬೋಲಾಲ್ ಇವತ್ತಿನ ಹೆಬ್ಬಾಳ. ಕೆಂಪೇಗೌಡರು ನಮ್ಮ ಸಿಟಿಗೆ ಬೆಂಗಳೂರು ಅಂತ ಹೆಸರಿಡಲು ಹೆಬ್ಬಾಳದ ಹತ್ತಿರವಿದ್ದ ಒಂದು ಪುಟ್ಟ ಹಳ್ಳಿಯೇ ಪ್ರೇರಣೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಮ್ಯಾಜಿಕಲ್ ಫ್ಲೈಓವರ್. ಹೆಬ್ಬಾಳ ಅಂದ್ರೆ ಫಸ್ಟ್ ಕಣ್ಮುಂದೆ ಬರೋದೇ ಇಲ್ಲಿನ ಫ್ಲೈಓವರ್. 5.23 ಕಿಲೋಮೀಟರ್ ಉದ್ದದ ಈ ಫ್ಲೈಓವರ್ ಒಂದು ಎಂಜಿನಿಯರಿಂಗ್ ಅದ್ಭುತ. ಗ್ಯಾಮನ್ ಇಂಡಿಯಾ ಕಂಪನಿ ಇದನ್ನ ಕಟ್ಟಿತ್ತು. ರಿಂಗ್ ರೋಡ್ ಮತ್ತು ಏರ್ಪೋರ್ಟ್ ರಸ್ತೆಗಳು ಇಲ್ಲಿ ಒಂದಕ್ಕೊಂದು ಜಡೆ ಹೆಣೆದಂತೆ ಸೇರ್ತವೆ. ವಿಶೇಷವಾಗಿ ಕೆಆರ್ಪುರಂ ಕಡೆಯಿಂದ ಬರುವ ಮತ್ತು ಸಿಟಿ ಕಡೆ ಹೋಗುವ ಲೂಪ್ಗಳು ರಾತ್ರಿ ಹೊತ್ತು ದೀಪದ ಹಾರ ಹಾಕಿದಂತೆ ಕಾಣ್ತವೆ. ಪೀಕ್ ಅವರ್ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ರೆ ಕಷ್ಟ, ಆದರೆ ಲಾಂಗ್ ಡ್ರೈವ್ ಹೋದ್ರೆ ಮಜಾ. ಪಕ್ಷಿಗಳ ಸ್ವರ್ಗ ಹೆಬ್ಬಾಳ ಕೆರೆ. ಟ್ರಾಫಿಕ್ ಶಬ್ದದಿಂದ ಬೇಜಾರಾದ್ರೆ ಫ್ಲೈಓವರ್ ಪಕ್ಕದಲ್ಲೇ ಇರೋ ಹೆಬ್ಬಾಳ ಕೆರೆಗೆ ಬನ್ನಿ. ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾದ ಕೆರೆ ಇದು. ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿರೋ ಪಾರ್ಕ್ ಇದೆ. ಬೋಟಿಂಗ್ ವ್ಯವಸ್ಥೆ ಇದೆ. ಕೆರೆಯ ಮಧ್ಯೆ ಇರುವ ಪುಟ್ಟ ನಡುಗಡ್ಡೆಗಳು ಪಕ್ಷಿಗಳಿಗೆ ಆಸರೆ ನೀಡಿವೆ. ಬೆಳಗಿನ ಜಾವದ ಮಂಚಿನಲ್ಲಿ ಇಲ್ಲಿ ವಾಕ್ ಮಾಡಿದ್ರೆ ಸ್ವರ್ಗ ಸುಖ. ಬೆಳಗಿನ ಜಾವ ಬಂದ್ರೆ ಈ ಕೆರೆ ನಡುಗಟ್ಟಿಯಲ್ಲಿ ನೂರಾರು ಪಕ್ಷಿಗಳನ್ನು ನೋಡಬಹುದು. ಫೋಟೋಗ್ರಫಿ ಮಾಡೋರಿಗೆ ಮತ್ತು ನೇಚರ್ ಲವರ್ಸ್ಗೆ ಇದು ಬೆಸ್ಟ್ ಸ್ಪಾಟ್. ಐಟಿ ಲೋಕ. ಮಾನ್ಯತಾ ಟೆಕ್ ಪಾರ್ಕ್ ಹೆಬ್ಬಾಳದ ಕಳೆ ಹೆಚ್ಚಿಸಿದ್ದು ಇಲ್ಲೇ ಹತ್ತಿರದಲ್ಲಿರೋ ಮಾನ್ಯತಾ ಎಂಬ ಎಂಬಿಸಿ ಬಿಸಿನೆಸ್ ಪಾರ್ಕ್ ಸುಮಾರು 300 ಎಕರೆ ಜಾಗದಲ್ಲಿ 9.8 ಮಿಲಿಯನ್ ಚದರ ಅಡಿಗಳಲ್ಲಿ ಹರಡಿರೋ ಈ ಟೆಕ್ ಪಾರ್ಕ್ ಒಂದು ಮಾಯಾಲೋಕ. ಉದ್ಯೋಗಾವಕಾಶ. ಇಲ್ಲಿ ಬರೋಬ್ಬರಿ 1,50,000ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಕಂಪನಿಗಳು IBM, ಕಾಗ್ನೈಸೆಂಟ್, ರೋಲ್ಸ್ ರಾಯ್ಸಸ್ ನಂತಹ ದಿಗ್ಗಜ ಕಂಪನಿಗಳು ಇಲ್ಲಿವೆ. ಇಲ್ಲಿನ ಬಿಲ್ಡಿಂಗ್ಗಳ ಮೇಲೆ ಫುಟ್ಬಾಲ್ ಅರೇನಾ ಕೂಡ ಇದೆ ಅಂದ್ರೆ ನೀವು ನಂಬಲೇಬೇಕು. ಸಂಜೆ ಹೊತ್ತು ಇಲ್ಲಿನ ಟ್ರಾಫಿಕ್ ಜಾಮ್ ಕೂಡ ಅಷ್ಟೇ ಫೇಮಸ್. ಆದ್ರೂ ಇಲ್ಲಿ ಕೆಲಸ ಮಾಡೋದು ಪ್ರತಿಯೊಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಕನಸು. ನಾಗವಾರ ಕೆರೆ. ಮಾನ್ಯತಾ ಪಾರ್ಕ್ ಪಕ್ಕದಲ್ಲೇ ಇರೋದೇ ನಾಗವಾರ ಕೆರೆ. ಇದರ ದಡದಲ್ಲೇ ಫೇಮಸ್ ಲುಂಬಿನಿ ಗಾರ್ಡನ್ಸ್ ಇತ್ತು. ಇದನ್ನ ಮಿನಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತಾನೂ ಕರೀಬಹುದು. ಫ್ಲೋಟಿಂಗ್ ರೆಸ್ಟೋರೆಂಟ್. ಇಲ್ಲಿನ ಮೇನ್ ಹೈಲೈಟ್ ಅಂದ್ರೆ ನೀರಿನ ಮೇಲೆ ತೇಲುವ ರೆಸ್ಟೋರೆಂಟ್. ಊಟ ಮಾಡ್ತಾ ಕೆರೆ ಸೌಂದರ್ಯ ನೋಡೋ ಮಜಾನೇ ಬೇರೆ. ಬೋಟಿಂಗ್. ಇಲ್ಲಿ ಪೆಡಲ್ ಬೋಟ್ ಮತ್ತು ಸ್ಪೀಡ್ ಬೋಟ್ಗಳಲ್ಲಿ ಫ್ಯಾಮಿಲಿ ಜೊತೆ ರೌಂಡ್ಸ್ ಹಾಕಬಹುದು. ಸಂಜೆ ಹೊತ್ತು ತಂಪಾದ ಗಾಳಿ ಸೇವಿಸ್ತಾ ವಾಕಿಂಗ್ ಟ್ರ್ಯಾಕ್ನಲ್ಲಿ ನಡೆಯೋಕೆ ಇಲ್ಲಿನ ಸ್ಥಳೀಯರು ಮುಗಿ ಬೀಳ್ತಾರೆ. GKVK ಮತ್ತು ಹಸಿರು. ಹೆಬ್ಬಾಳದ ಇನ್ನೊಂದು ಶ್ವಾಸಕೋಶ ಅಂದ್ರೆ GKVK ಅಥವಾ ಕೃಷಿ ವಿಶ್ವವಿದ್ಯಾಲಯ. ಸಾವಿರಾರು ಎಕರೆ ಹಸಿರು ಜಾಗ ಇಲ್ಲಿದೆ. ಇಲ್ಲಿಗೆ ವಾಕಿಂಗ್ ಬರೋದು ಅಂದ್ರೆ ಜನರಿಗೆ ಸಖತ್ ಇಷ್ಟ. ವರ್ಷಕ್ಕೊಮ್ಮೆ ನಡೆಯುವ ಕೃಷಿ ಮೇಳಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಆಗ ಈ ಜಾಗ ಜನಸಾಗರವಾಗುತ್ತೆ. ಹಾಗೆ ಇಲ್ಲಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಕೂಡ ತುಂಬಾ ಹಳೆಯ ಮತ್ತು ಪ್ರಸಿದ್ಧ ಲ್ಯಾಂಡ್ ಮಾರ್ಕ್. ST ಮಾಲ್ ಚಿಕ್ಕದಾಗಿದ್ರು ಒಂದು ಕಾಲದಲ್ಲಿ ಅದೇ ಇಲ್ಲಿನ ಶೋ ಸ್ಟಾಪರ್ ಆಗಿತ್ತು. ಕನೆಕ್ಟಿವಿಟಿ. ಹೆಬ್ಬಾಳಕ್ಕೆ ಬರೋದು ಹೋಗೋದು ಎರಡು ಸುಲಭ. BMTC ಬಸ್ಗಳು ಇಲ್ಲಿಂದ ಸಿಟಿಯ ಯಾವ ಮೂಲೆಗೆ ಬೇಕಾದರೂ ಸಿಗ್ತವೆ. ವಿಶೇಷವಾಗಿ ವಾಯುವಜ್ರ ಬಸ್ಗಳು ಇಲ್ಲಿ ನಿಮಿಷಕ್ಕೊಂದು ಬರ್ತವೆ. ಮೆಟ್ರೋ ಬ್ಲೂ ಲೈನ್ ಬಂದ್ರೆ ಹೆಬ್ಬಾಳದ ಚಿತ್ರಣವೇ ಬದಲಾಗುತ್ತೆ. ರೈಲ್ವೆ ಸ್ಟೇಷನ್ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಮೆಟ್ರೋ ಮತ್ತು ಸಬ್ ಅರ್ಬನ್ ರೈಲು ಬಂದ್ರೆ ಹೆಬ್ಬಾಳದ ಡಿಮ್ಯಾಂಡ್ ಇನ್ನೂ ಸ್ಕೈ ಹೈ ಆಗುತ್ತೆ. ಹೆಬ್ಬಾಳ ಅಂದ್ರೆ ಬರೀ ಏರ್ಪೋರ್ಟ್ಗೆ ಹೋಗೋ ದಾರಿ ಅಲ್ಲ. ಇಲ್ಲಿ ಹಳೆಯ ಕಾಲದ ಇತಿಹಾಸ ಇದೆ. IT ಹಬ್ನ ವೈಭವ ಇದೆ. ಕೆರೆಯ ತಂಪಿದೆ. ನೆಕ್ಸ್ಟ್ ಟೈಮ್ ಫ್ಲೈಓವರ್ ಮೇಲೆ ಹೋಗುವಾಗ ಕೆಳಗಡೆ ಇರೋ ಈ ಸುಂದರ ಪ್ರಪಂಚನೊಮ್ಮೆ ನೋಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಹೆಬ್ಬಾಳದಲ್ಲಿ ನಿಮ್ಮ ಫೇವ್ರೇಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಆಗಿ.